ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನೀನಿರಲು ಜೊತೆಯಲ್ಲಿ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ರಾಧಾ ಹೇಳ್ತಾ ಇರ್ತಾಳೆ ಕೇಶವನ ಹತ್ರ ಬಂದುಬಿಟ್ಟು, ನೋಡಿ ಮಾತಾಡಿ, ಏನಾದರೂ ಮಾತಾಡಿ, ನೀವು ಯಾರು ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳಿದ್ರೆ ನಾವು ಸೇಫಾಗಿ ನಿಮ್ಮನ್ನು ಕಳಿಸ್ಕೊಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಊರ್ಮಿಳನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ದೇವ್ರೆ, ತಮ್ಮನ್ನು ನೋಡಿದ ಖುಷಿಗೆ ಸತ್ಯ ಏನಾದರೂ ಬಾಯ್ಬಿಟ್ರೆ ಏನಪ್ಪ ಮಾಡೋದು, ಹೇಗಾದರೂ ಮಾಡಿ ಅಲ್ಲಿಂದ ಇವನನ್ನು ಸಾಗಿಸ್ಬೇಕು ಅಂತ ಭೈರವ್ಗೊಂದು ಮೆಸೇಜ್ನ ಕಳಿಸ್ತಾಳೆ. ಆ ಮೆಸೇಜ್ನ ಓದಿದ ತಕ್ಷಣ ಸೇರೋಣ ಸೇರೋಣ ಅಂತ ಭೈರವ ಹುಡ್ಕೊಂಡು ಈ ಕಡೆ ಕೇಶವನ ಕಡೆ ಬರ್ತಾ ಇರ್ತಾನೆ. ಹಾಗೆ ಸಿರಣ ಎಲ್ಲಿಂದ ಬಂದವನು, ಇವನು ಅಲ್ಲೆಲ್ಲ ಹುಡುಕ್ತೆ, ಎಲ್ಲ ಹೋಗಿದ್ದು ಅಂತ ಅಂದ್ಬಿಟ್ಟು ರಾಧನ್ ಕಡೆ ನೋಡಿಬಿಟ್ಟು, ಮೇಡಮ್ ಇವನು ಎಲ್ಲಿ ಸಿಕ್ತಾ ಅಂತ ಅಂದಾಗ ಅವರಿಬ್ರಿಗೂ ಸಿಕ್ಕಾಬಿಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಭೈರವ, ನಿನಗೆ ಇವನು ಗೊತ್ತಾ ಅಂತ ಅನ್ಬೇಕಾದ್ರೆ, ಅಯ್ಯೋ ಗೊತ್ತಿಲ್ದಲೇ ಏನೋ ನಮ್ಮ ದೂರದ ಸಂಬಂಧಿ, ಇವನು ಹುಚ್ಚಿದು ಹಿಡಿದ್ಬಿಟ್ಟಿದೆ, ಎಲ್ಲ ಕಡೆ ಇದೇ ರೀತಿ ಸುತ್ತಾಡ್ತಾ ಇರ್ತಾನೆ ಅಂತ ಭೈರ ಸುಳ್ಳು ಹೇಳ್ತಾ ಇರ್ತಾನೆ. ಹಾಗೆ ರಾಧಾ ಹೇಳ್ತಾ ಇರ್ತಾಳೆ, ಅಲ್ಲ ದೂರ ಸಂಬಂಧಿ ಅಂತ ಬೇರೆ ಅಂತೀರ, ಇವರೆಲ್ಲ ಕೇಳಿದರೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ಅಂದಾಗ, ಅಯ್ಯೋ ಇವರೆಲ್ಲ ನೋಡಿಲ್ಲ, ಅವಾಗವಾಗ ಮಾತ್ರ ಅವನು ಕಾಣಿಸ್ಕೋತಾನೆ ಅಷ್ಟೇ, ಹುಚ್ಚಿನ ಥರ ಎಲ್ಲ ಕಡೆ ತಿರುಗ್ತಾನೆ ಅಂತ ಅಂದಾಗ, ಓ ಮೈ ಗಾಡ್, ಫೈನಲಿ ಯಾರು ಅಂತ ಗೊತ್ತಾಯ್ತಲ್ಲ, ಇಷ್ಟವರೆಗೂ ಟೆನ್ಷನ್ ಆಯಿತು, ನಿಮ್ಮ ಸಂಬಂಧಿ ಅಂತ ಬೇರೆ ಹೇಳ್ತೀಯಾ, ಕರ್ಕೊಂಡು ಹೋಗು ಅಂತ ಕೃಷ್ಣ ಹೇಳ್ತಿರ್ಬೇಕಾದ್ರೆ, ಸರಿ ಸರಿ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಊರಿಗೆ ಇವನು ಬಿಡ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಕೇಶವನ ಕರ್ಕೊಂಡು ಹೋಗೋಕ್ಕೆ ಅಂತ ವೀಲ್ ಚೇರ್ ತಳ್ತಾ ಇರಬೇಕಾದ್ರೆ ಸಡನ್ನಾಗಿ ಕೇಶವ ಭೈರವನ ಕೈ ಹಿಡ್ಕೊಂಡ ತಕ್ಷಣ ಈ ಕಡೆ ರಾಧನ್ಗೆ ಅನುಮಾನ ಜಾಸ್ತಿ ಆಗ್ತಾ ಇರುತ್ತೆ. ಈ ರಾಧಾ ಹೇಳ್ತಾ ಇರ್ತಾಳೆ, ಅಲ್ಲ ನೀವು ಕರೆದ ತಕ್ಷಣ ಬರಬೇಕು, ಏನಕ್ಕೆ ಕೈ ಹಿಡ್ಕೊಂಡ್ರು ಅಂತ ಅಂದಾಗ, ಏನಿಲ್ಲ ಅವನು ಹುಚ್ಚಿಡ್ದಿದೆಯಲ್ಲ ಅದಕ್ಕೆ ಯಾರು ಅಂತ ಅಂದ್ಕೊಂಡು ಕೈ ಹಿಡ್ಕೊಂಡಿದ್ದಾನೆ, ನೋಡು ಸೀನಣ್ಣ, ನಾನು ನಿಮ್ಮ ಭೈರವ ಕಣೋ, ನಿನ್ನನ್ನು ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದಾಗ ಭೈರವನ ಕೊರಳಲ್ಲಿರೋ ಟವಲ್ನ ಗಟ್ಟಿಯಾಗಿ ಹಿಡ್ಕೊಂಡ ತಕ್ಷಣ ಮತ್ತೆ ರಾಧನ್ಗೆ ಶಾಕ್ ಆಗ್ತಿರುತ್ತೆ. ನೋಡಿ ಅಣ್ಣ, ಅವ್ರು ತುಂಬ ಟೆನ್ಷನ್ ಇದ್ದಾರೆ, ಬಿಟ್ಬಿಡಿ ಅಂತ ಅಂದಾಗ, ಅಯ್ಯೋ ನೀವು ತಲೆ ಕೆಡಿಸ್ಕೊಬಿಡಿ ಮೇಡಮ್, ನಾನು ಕರ್ಕೊಂಡು ಹೋಗ್ತೀನಿ ಅಂತ ತಳ್ತಾ ಇರ್ತಾನೆ. ರಾಧಾ ಹೇಳ್ತಾ ಇರ್ತಾಳೆ, ಒಂದು ನಿಮಿಷ ಅಣ್ಣ, ಇವ್ರನ್ನ ಬಿಟ್ಬಿಡಿ, ಇವರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಅಂದಾಗ, ಗುಡ್ ಐಡಿಯಾ ರಾಧಾ, ನೋಡು ಭೈರವ, ಸಿಟಿಲಿರೋ ಒಳ್ಳೆ ಆಸ್ಪತ್ರೆಗೆ ಇವ್ರನ್ನ ಅಡ್ಮಿಟ್ ಮಾಡು ಅಂತ ಅಂದಾಗ, ಏನು ಸಾಹೇಬ್ರೆ ಈ ರೀತಿ ಹೇಳ್ತಾರಲ್ಲ, ಟ್ರೀಟ್ಮೆಂಟ್ ಎಲ್ಲ ಬೇಡ, ಆ ಉಸಾಬರಿ ಎಲ್ಲ ನಿಮಗೆ ಯಾಕೆ, ತಲೆ ಕೆಡಿಸ್ಕೊಬೇಡಿ, ಇವನ ಕತೆ ಬಿಟ್ಬಿಡಿ, ನಾನು ನೋಡ್ಕೊಬಿಡ್ತೀನಿ ಅಂತ ಅಂದ್ಬಿಟ್ಟು, ಬಾರೋ ಇರೋಣ ಹೋಗೋಣ ಅಂತ ವೀಲ್ಚೇರ್ನ ತಳ್ತಾ ಇರಬೇಕಾದ್ರೆ ಈ ಕಡೆ ಕೇಶವ ಗಟ್ಟಿಯಾಗಿ ವೀಲ್ಚೇರ್ನ ಹಿಡ್ಕೊಬಿಡ್ತಾನೆ. ಅದನ್ನು ನೋಡಿ ಕೃಷ್ಣ ಟೆನ್ಷನ್ ಮಾಡಿಕೊಂಡು, ಒಂದು ನಿಮಿಷ ಭೈರವ ಅಂತ ಅಂದಾಗ ಭೈರವನಿಗೂ ಚಕ್ರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಮನೆಗೆ ನೀತು ಮತ್ತು ಕೀರ್ತಿ ಇಬ್ಬರು ಸಹ ಬರ್ತಾರೆ. ಬರ್ತಿರ್ಬೇಕಾದ್ರೆ ಕೀರ್ತಿಯಿಂದ ಸಿಕ್ಕಾಪಟ್ಟೆ ಖುಷಿಯಾಗಿ, ಅಮ್ಮ ಅಪ್ಪ ಎಲ್ಲಿದ್ದೀರಾ ಅಂತ ಅಂದಾಗ, ಇಲ್ಲೇ ಇದ್ದೀವಿ ಕಣೋ, ಏನಾಯಿತು ಹೋಗಿದ್ದ ಕೆಲಸ ಸಕ್ಸಸ್ ಅಂತ ಅನ್ಬೇಕಾದ್ರೆ, ಗುಡ್ ನ್ಯೂಸ್ ಅಮ್ಮ, ನೀವು ಅಜ್ಜಿ ಆಗ್ತಿದ್ದೀರಾ, ಅಪ್ಪ ನೀವು ಅಪ್ಪ ಆಗ್ತಿದ್ದೀರಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಇದೇ ಖುಷಿಗೆ ಎತ್ಕೊಂಡು ಕುಣಿಬೇಕು ನೀತುನ ಅಂತ ಅನಿಸ್ತಿದೆ ಅಂತ ಎತ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ, ಒಂದು ನಿಮಿಷ ಕಣೋ, ಅವಳನ್ನ ಎತ್ಕೋಬೇಡ ಕಣೋ ಅಂತ ಅಮ್ಮ ಹೇಳ್ತಿರ್ಬೇಕಾದ್ರೆ, ಸರಿ ಹಾಗಾದರೆ ನೀವು ಅಜ್ಜಿ ಆಗ್ತಿರೋ ಖುಷಿಗೆ, ಹಾಗೆ ನೀವು ತಾತ ಆಗ್ತಿರೋ ಖುಷಿಗೆ ನನ್ನ ಜೊತೆ ನೀವು ಕುಣಿಬೇಕು ಅಂತ ಸಾಂಗ್ ಹಾಕ್ಕೊಂಡು ಸಿಕ್ಕಾಪಟ್ಟೆ ಖುಷಿಯಿಂದ 3 ಜನ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಮಹಾಲಕ್ಷ್ಮಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ನೀತು ಹತ್ರ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಿಂದ ಅವಳನ್ನ ಹಗ್ ಮಾಡಿಕೊಂಡು, ನೀನು ಖುಷಿಯಾಗಿರಬೇಕು, ತಾಯಿ ಆಗ್ತಾ ಇದೆಯಾ, ನಿನಗೇನು ಬೇಕು ಏನು ಬೇಡ ಎಲ್ಲ ನನ್ನ ಹತ್ರ ಹೇಳು, ನಾನು ನಿನ್ನನ್ನು ಖುಷಿಯಾಗಿ ಇಟ್ಕೋತೀನಿ, ನೀನು ಖುಷಿಯಾಗಿರೋ ನೀತು ಅಂತ ಹೇಳ್ತಾ ಇರ್ತಾಳೆ. ಈ ಕೀರ್ತಿಯಪ್ಪ ಹೇಳ್ತಾ ಇರ್ತಾರೆ, ನೋಡು ಮಹಾಲಕ್ಷ್ಮಿ, ನಮ್ಮನೆಗೆ ಭಾಗ್ಯಲಕ್ಷ್ಮಿನೇ ಬರೋದು ಅಂತ ಅನ್ಬೇಕಾದ್ರೆ, ಯಾಕ್ರಿ ಭಾಗ್ಯಲಕ್ಷ್ಮಿ ಅಂತ ಹೇಳ್ತೀರಾ, ಗಂಡು ಮಗನೂ ಬರ್ಬೋದಲ್ವಾ, ಬರೀ ಲಕ್ಷ್ಮಿನೇ ಬೇಕಾ ಅಂತ ಅನ್ಬೇಕಾದ್ರೆ, ಯಾವುದಾದ್ರೂ ಸರಿ ಕಣೆ, ಆರೋಗ್ಯವಾಗಿ ನಮ್ಮ ಕೈಗೆ ಡಾಕ್ಟ್ರು ಕೊಟ್ಟರೆ ಅಷ್ಟೇ ಸಾಕು ಅಂತ ಅಂದಾಗ, ಹೌದು ರೀ, ಬನ್ನಿ ಇದೇ ಖುಷಿಗೆ ದೇವರಿಗೆ ತುಪ್ಪದ ದೀಪ ಹಚ್ಚೋಣ ಅಂತ ಎಲ್ಲರನ್ನೂ ದೇವ್ರ ಮನೆ ಹತ್ರ ಕರ್ಕೊಂಡೋಗಿ ಭಕ್ತಿಯಿಂದ ಪೂಜೆ ಮಾಡಿಬಿಟ್ಟು ಮಹಾಲಕ್ಷ್ಮಿ ಬೇಡ್ತಾ ಇರ್ತಾಳೆ, ದೇವರೇ ನಮ್ಮ ಮನೆಗೆ ಬೆಳಕು ಬರ್ತಾ ಇದೆ, ಈ ಮನೆ ಕಷ್ಟ ಎಲ್ಲ ದೂರ ಮಾಡು ಭಗವಂತ, ನನ್ನ ಮಗ ಸೊಸೆನ ಖುಷಿಯಾಗಿಡು ಅಂತ ಹೇಳ್ತಾ ಇದ್ರೆ ನೀತು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಕೇಶವನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ನಿಲ್ಲು ಭೈರವ ಅಂತ ಹೇಳಿದ ತಕ್ಷಣ, ಆಗಲ್ಲ ಸಾಹೇಬ್ರೆ ಅಂತ ಅನ್ಬೇಕಾದ್ರೆ, ಅದು ಇದು ಏನು ರೀಸನ್ ಹೇಳ್ಬೇಡ, ಅವರಿಗೆ ಹೋಗೋಕ್ಕೆ ಆಗ್ತಿಲ್ಲ, ಅಷ್ಟು ಸುಸ್ತಾಗಿದ್ದಾರೆ, ಗೊತ್ತಿರೋರು ಬೇರೆ ಅಂತ ಹೇಳ್ತಾ ಇದೆಯಲ್ಲ, ಮೊದಲು ಸಿಟಿ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸು ಅಂತ ಅಂದಾಗ ಭೈರವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಭೈರವ ತುಂಬ ಟೆನ್ಷನಿಂದ ಸಿಟಿ ಹಾಸ್ಪಿಟಲ್ಗೆ ಅಂತ ಅನ್ಬೇಕಾದ್ರೆ, ಹಾಸ್ಪಿಟಲ್ ಅಂತ ಅಂದಮೇಲೆ ಏನಕ್ಕೋ ಹೆದರ್ಕೋತೀಯಾ, ಅಲ್ಲಿಗೆ ಹೋಗಿ ಎಲ್ಲ ಟ್ರೀಟ್ಮೆಂಟ್ನು ಕೊಡಿಸು, ಫೋನ್ ಮಾಡು, ಬಿಲ್ನ ನಾನು ಪೇ ಮಾಡ್ತೀನಿ, ಬಟ್ ಪ್ರತಿಯೊಂದನ್ನು ನೀನು ಅಪ್ಡೇಟ್ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇರ್ತಾನೆ. ಹಾಗೆ ಬರೋ ತುಂಬ ಟೆನ್ಷನ್ ಮಾಡ್ಕೊಬಿಟ್ಟು, ಹಾಸ್ಪಿಟಲ್ ಅಂತ ಅನ್ಬೇಕಾದ್ರೆ, ಯಾಕೋ ಈ ರೀತಿ ಮಾತಾಡ್ತಿದ್ಯಾ, ಅಲ್ಲಿಗೆ ಹೋಗಿ ಎಲ್ಲ ಅಪ್ಡೇಟ್ ಕೊಡಬೇಕು ಅಂತ ಅಂದಾಗ ಈ ಕಡೆ ಮತ್ತೆ ರಾಧಾ ಹೇಳ್ತಾ ಇರ್ತಾಳೆ, ಯಾಕಣ್ಣ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ, ಒಂದು ಕೆಲಸ ಮಾಡೋಣ ಇವರೇ, ನಾವೇ ಇವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದಾಗ, ಬೇಡ ಅವರೇ ನಾನು ನೋಡ್ಕೋತೀನಿ ಅಂತ ತುಂಬ ಫಾಸ್ಟಾಗಿ ಕೇಶವನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಎಲ್ಲ ಅಪ್ಡೇಟ್ನ ನೀನು ಕೊಡಬೇಕು ಅಂತ ಕೃಷ್ಣ ಹೇಳ್ತಾ ಇರ್ತಾನೆ. ಹಾಗೆ ಕೇಶವ್ ಹೋದ್ಮೇಲೆ ಕೃಷ್ಣ ಹೇಳ್ತಾ ಇರ್ತಾನೆ, ಪಾಪ ಯಾರೋ ಏನೋ ರಾಧಾ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ರು, ಕಣ್ಬಿಡೋಕ್ಕೆ ಆಗ್ತಿರ್ಲಿಲ್ಲ ಅಂತ ಅಂದಾಗ, ಹೌದು ಇವರೇ ಮೊದಲು ಕುಸ್ತು ಬಿದ್ದರು, ಎದ್ದೇಳೋಕ್ಕೂ ಶಕ್ತಿ ಇರಲಿಲ್ಲ, ಅವ್ರು ನೋಡ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಉರಿತಿದೆ, ಅದಕ್ಕೆ ಕರ್ಕೊಬಂದೆ ಅಂತ ಅಂದಾಗ, ಭೈರವ ಟ್ರೀಟ್ಮೆಂಟ್ ಕೊಡಿಸ್ತಾನಲ್ವಾ, ನೀನು ಟೆನ್ಷನ್ ಮಾಡ್ಕೋಬೇಡ, ಸರಿ ಹೋಗ್ತಾರೆ ಅಂತ ಅಂದಾಗ, ಅಲ್ಲಿ ಬಂದಿರೋ ಜನಗಳೆಲ್ಲ ಹೇಳ್ತಾ ಇರ್ತಾರೆ, ಪಾಪ
ಯಾರೋ ಇವರು ಗೊತ್ತಿಲ್ಲ, ಆದರೆ ಇಂಥವ್ರಿಗೆ ಒಳ್ಳೇದು ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್ ಅಂತ ಎಲ್ಲ ಕೈ ಮುಗಿತಾ ಇದ್ದರೆ ಕೃಷ್ಣನಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಕೃಷ್ಣ ಹೇಳ್ತಾ ಇರ್ತಾನೆ, ಟೈಮ್ ಆಗ್ತಿದೆ, ಮೀಟಿಂಗ್ ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ ರಾಧಾ, ನೀನು ಬೇಗ ರೆಡಿ ಆಗು, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ತುಂಬ ಖುಷಿಯಿಂದ ಇರ್ತಿರ್ಬೇಕಾದ್ರೆ ನೀತು ಕಣ್ಣೀರಾಗ್ತಿರೋದನ್ನು ನೋಡಿ ಮಹಾಲಕ್ಷ್ಮಿ ಬಂದು, ಯಾಕಮ್ಮ ಅಳ್ತಾ ಇದೆಯಾ, ನಾನಂತೂ ಖುಷಿಗೆ ಕಣ್ ತುಂಬಿಕೊಂಡೆ, ಅಂಥದ್ರಲ್ಲಿ ನೀನು ಅಳಬಾರ್ದಮ್ಮ ಇಂಥ ಟೈಮಲ್ಲಿ ಅಂತ ಅನ್ಬೇಕಾದ್ರೆ ಅತ್ತೆ, ಪ್ರತಿಯೊಂದು ಹೆಣ್ಣಿಗೂ ಸಹ ಆಸೆ ಇರುತ್ತೆ, ತನ್ನ ತಾಯಿ ಆದ ತಕ್ಷಣ ಮೊದಲು ನೆನಪಾಗೋದು ಅವಳು ತಾಯಿ ಅಲ್ವಾ ಅಂತ ಅಂದಾಗ ಮಹಾಲಕ್ಷ್ಮಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಅದರಲ್ಲೂ ನನಗೆ ಎಷ್ಟೋ ವರ್ಷ ಆದಮೇಲೆ ತಾಯ್ತನ ಸಿಕ್ಕಿದೆ, ನನಗೂ ಅಮ್ಮ ಇದ್ದಿದ್ರೆ ಬಾಣಂತನ ನೋಡ್ಕೋತಾ ಇದ್ರು, ಮಗುನ ಎಷ್ಟು ಕೇರ್ ಮಾಡ್ತಿದ್ರು ಅಲ್ವಾ ಅಂತ ಅನ್ಬೇಕಾದ್ರೆ, ಯಾಕೆ ನೀತು ಈ ರೀತಿ ಮಾತಾಡ್ತಿದ್ಯಾ, ನಿನಗೆ ತಾಯಿ ಪ್ರೀತಿ ನಾನು ಕೊಟ್ಟಿಲ್ವಾ, ನಿನ್ನನ್ನು ಮಗಳು ಅಂತ ಅಲ್ವಾ ಅವತ್ತಿಂದ ನೋಡ್ಕೊಂಡಿರೋದು ಅಂತ ಮಹಾಲಕ್ಷ್ಮಿ ಹೇಳ್ತಾ ಇರ್ತಾರೆ. ಅವೆಲ್ಲ ಅತ್ತೆದು ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ನನಗೆ ಅರ್ಥ ಆಗುತ್ತೆ ನಿನ್ನ ನೋವು. ನೋಡಮ್ಮ, ಆದಷ್ಟು ನನ್ನ ಶಕ್ತಿ ಮೀರಿ ನಿನಗೆ ತಾಯಿ ಪ್ರೀತಿನ ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡ, ನಿನ್ನ ಮಗನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಬಾಣಂತನೂ ಮಾಡ್ತೀನಿ, ಮನೆ ತುಂಬ ಜನ ಇದ್ದಾರೆ, ಬೇಜಾರು ಮಾಡ್ಕೋಬೇಡ ಅಂತ ನೀತು ಕಣ್ಣೀರು ಒರೆಸ್ತಾ ಇರ್ತಾಳೆ. ಹಾಗೆ ನೋಡಿ ಅತ್ತೆ, ಚೀಚಿ, ನಿಮ್ಮ ಬಗ್ಗೆ ನಾನು ಯಾವತ್ತೂ ತಪ್ಪಾಗಿ ತಿಳ್ಕೊಂಡಿಲ್ಲ, ನಿಮ್ಮನ್ನೇ ತಾಯಿ ಅಂತ ಅಂದ್ಕೊಂಡು ಇಷ್ಟು ದಿನ ಬದುಕ್ತಾ ಇದ್ದೀನಿ, ನಿಮ್ಮನ್ನು ನಾನು ತಪ್ಪಾಗಿ ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ, ಆದರೆ ನಮ್ಮ ಅಮ್ಮನ ಮುಖನೇ ನಾನು ನೋಡಿಲ್ಲ, ಹೇಗಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ನೆನಪಾಗಿ ಅಷ್ಟೇ ದುಃಖ ಬಂತು ಅಂತ ನೀತು ಹೇಳ್ತಾ ಇರ್ತಾಳೆ. ಹಾಗೆ ನೀತು ಮಾವನು ಸಹ ಹೇಳ್ತಾ ಇರ್ತಾರೆ, ತಾಯಿ ಇಲ್ಲ ಅಂತ ಕೊರಗಬೇಡಮ್ಮ, ನಿನಗೇನು ಕೊರಗು ಚಿಂತೆ ಬರದಂಗೆ ನಾವೆಲ್ಲ ಚೆನ್ನಾಗಿ ನೋಡ್ಕೋತೀವಿ ಅಂತ ಅಂದಾಗ ಅದರಲ್ಲಿ ನನಗೆ ಅನುಮಾನನೇ ಇಲ್ಲ ಮಾವಯ್ಯ, ನೀವೆಲ್ಲ ಚೆನ್ನಾಗಿ ನೋಡ್ತೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ನೀತು ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಇನ್ಮೇಲೆ ಯಾವತ್ತೂ ನೀನು ಅಳಬಾರ್ದು ನೀತು ಅಂತ ಹೇಳ್ಬೇಕಾದ್ರೆ ತನ್ನ ಗಂಡ ಕೀರ್ತಿನೂ ಸಹ, ಹೌದು ನೀತು ಯಾವತ್ತೂ ಅಳಬೇಡ ಅಂತ ಹೇಳ್ಬೇಕಾದ್ರೆ ತನ್ನ ಅತ್ತನ ಹಗ್ ಮಾಡಿಕೊಂಡು ಪ್ರೀತಿಯಿಂದ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಊರ್ಮಿಳಾ ಭೈರವನಿಗೆ ಫೋನ್ ಮಾಡಿಬಿಟ್ಟು ಕೇಶವನ್ ಏನು ಮಾಡಿದೆ ಅಂತ ಅನ್ಬೇಕಾದ್ರೆ, ಅಯ್ಯೋ ಅಮ್ಮರೇ, ಒಂದು ಎಡವಟ್ಟಾಗಿದೆ, ಈ ಮನುಷ್ಯ ನಮ್ಮನು ನಮಗೆ ಗೊತ್ತಿರೋನು ಅಂತ ನಾನು ಕರ್ಕೊಂಡು ಬರ್ತಾ ಇದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ, ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಏನಾಯಿತು ಅಂತ ಎಲ್ಲ ಅಪ್ಡೇಟ್ ಕೊಡಬೇಕು ಅಂತ ಈ ಕಡೆ ಸಾಹೇಬ್ರು ಹೇಳಿದ್ದಾರೆ ಅಂತ ಅಂದಾಗ ಊರ್ಮಿಳನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅದಕ್ಕೆ ಊರ್ಮಿಳ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಏನು ಅವ್ನು ಹೇಳಿದ ತಕ್ಷಣ ಏನು ಡಾಕ್ಟರ್ ಹತ್ರ ಕರ್ಕೊಂಡು ಹೊಂಟೆ ಅಂತ ಅನ್ಬೇಕಾದ್ರೆ, ಇನ್ನೇನು ಮಾಡೋಣ ವಾರೆ, ಸಿಕ್ಕಾಕೊಬಿಟ್ಟಿದ್ದೀನಿ, ನಾನೇನಾದ್ರು ಹೋಗಲಿಲ್ಲ ಅಂತಂದರೆ ಅಯ್ಯಪ್ಪ ನಾನು ಅಲ್ಲಿಗೆ ಬರ್ತೀನಿ, ಇಂಚಿಂಚು ನನಗೆ ಅಪ್ಡೇಟ್ ಮಾಡಬೇಕು ಅಂತ ವಾರ್ ಮಾಡಿದ್ದಾರೆ ಅಂತ ಬೈರೆ ಎದ್ರುಕೊಂಡು ಹೇಳ್ತಾ ಇರ್ತಾನೆ. ಹಾಗೆ ಊರ್ಮಿಳ ಕೋಪ ಮಾಡಿಕೊಂಡು, ನಿಮ್ಮಂಥ ಬುದ್ಧಿ ಇಲ್ದವ್ರ ಕೈಯಲ್ಲಿ ನನ್ನ ಕೆಲಸ ಅಲ್ಲ, ನಾನು ಜೀವ ಕೊಟ್ಟು ಕೂತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಅಂತ ಬೈಕೋತಾ ಇರ್ತಾಳೆ. ಈ ಭೈರವ್ ಹೇಳ್ತಾ ಇರ್ತಾನೆ, ಅಯ್ಯೋ ಅಮ್ಮರೇ, ನಾನೇನೋ ಇವಾಗ ಡಾಕ್ಟರ್ ಹತ್ರ ಹೋಗ್ತೀನಿ, ಅವರು ಕೇಸು ಫೈಲು ಅಂತ ಮಾಡಿದರೆ ನನ್ನ ಜೊತೆ ನೀವು ಸಿಕ್ಕಾಕೋತೀರಾ, ನೀವು ಜೈಲಿಗೆ ಹೋದ್ರೆ ಏನು ಗತಿ ಅಂತ ಅಂದಾಗ ಊರ್ಮಿಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಹೋಗಿತಾ ಇರ್ತಾಳೆ. ನಿನ್ನ ಜನ್ಮಕ್ಕೆ ಕೈಲಾಗದವ್ರನ್ನ ಕಟ್ಕೊಂಡು ನಾನು ಸಾಯ್ತಾ ಇದ್ದೀನಲ್ಲ, ನಿಮ್ಮಂಥವ್ರು ಏನು ಉಗಿಬೇಕು ಒಂದು ಗೊತ್ತಿಲ್ಲ ಅಂತ ಬೈತಾ ಇರ್ತಾಳೆ. ಹಾಗೆ ಊರ್ಮಿಳ, ಸರಿಯಾಗಿ ಹೇಳೋದನ್ನ ಕೇಳ್ಕೊ, ಏನು ಗೊತ್ತಾ ಈಗ ಕೃಷ್ಣ ಏನು ಹೇಳ್ದೆ ಕೆಲಸನ ಮಾಡು, ಸಮಾಧಾನದಿಂದ ಮಾಡು ಅಂತ ಅನ್ಬೇಕಾದ್ರೆ, ಹಾಗಾದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಾ ಅಂತ ಅಂದಾಗ ಹಾಸ್ಪಿಟ್ಲ್ವರೆಗೂ ಕರ್ಕೊಂಡೋಗು, ಆದರೆ ಹಾಸ್ಪಿಟ್ಲು ಬೆಡ್ಡಿಗೆ ಹೋಗು ಮುಂಚೆ ಕೇಶವ ಅಲ್ಲಿಂದ ಎಸ್ಕೇಪ್ ಆಗಬೇಕು, ಆ ರೀತಿ ಮಾಡು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇದೆಲ್ಲ ಸಾಧ್ಯನೇ ಅವರ ಅಂತ ಮತ್ತೆ ಬೈರವ್ ಕೇಳ್ತಿರ್ಬೇಕಾದ್ರೆ, ಹಾಸ್ಪಿಟಲ್ ತನಕ ಹೋಗು, ಆಮೇಲೆ ಚಕ್ರಿ ಸ್ಟ್ರೆಚರ್ ತತ್ತಿನಿಂದ ಒಳಗಡೆ ಹೋಗ್ತಾನೆ, ಅಷ್ಟೊತ್ತಿಗೆ ಈ ರೀತಿ ಮಾಡು ಅಂತ ಏನೋ ಒಂದು ಸಖತ್ ಪ್ಲಾನ್ ಹೇಳಿದ ತಕ್ಷಣ ಭೈರವ ಖುಷಿಯಾಗಿ, ಸರಿ ಅವರೇ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಈ ಸಲ ಏನಾದರೂ ಪ್ಲ್ಯಾನು ಫ್ಲಾಪ್ ಆದರೆ ನಿಂತಿತಿ ಮಾಡೋದಂತೂ ಗ್ಯಾರಂಟಿ ಅಂತ ಅಂದಾಗ, ಟೆನ್ಷನ್ ಮಾಡ್ಕೋಬೇಡಿ, ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಭೈರವ ಹೇಳ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಕೃಷ್ಣ ಮೀಟಿಂಗ್ ಅಟೆಂಡ್ ಮಾಡ್ತಾ ಇರ್ತಾನೆ. ಅಟೆಂಡ್ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಆಲ್ರೆಡಿ ಅಕೌಂಟೆಂಟ್ ಅವ್ರಿಗೆ ಬಿಲ್ಲೆಲ್ಲ ಕ್ಲಿಯರ್ ಮಾಡೋಕ್ಕೆ ಇಂಟಿಮೇಷನ್ ಕೊಟ್ಟಿದ್ದೀನಿ, ಅವರು ಕ್ಲಿಯರ್ ಮಾಡ್ತಾರೆ. ಹಾಗೆ ಊರ್ಮಿಳ, ಗುಡ್ ಕೃಷ್ಣ, ಈ ಸಲ ಯಾರೂ ಸಹ ಅಕೌಂಟೆಂಟರೆಲ್ಲ ಕೈ ಜೋಡ್ಸೋಕ್ಕೆ ರೆಡಿಯಾಗಿರಲಿಲ್ಲ, ಹಾಗೆ ಮಂತ್ಲಿದೆಲ್ಲ ನಾನು ಸೆಟ್ಲ್ ಮಾಡಿದ್ದೀನಿ, ಅದನ್ನೆಲ್ಲ ನೋಡಿದೆ ಅಂತ ಅಂದಾಗ, ಹೌದು ಆ ಪೇ ಎಲ್ಲ ನಾನು ಚೆಕ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೆಕ್ಸ್ಟು ರಾ ಮೆಟೀರಿಯಲ್ ಎಲ್ಲ ಕೊಟೇಶನ್ ಕಳಿಸ್ತೀನಿ, ಅದನ್ನೆಲ್ಲ ಚೆಕ್ ಮಾಡು ಅಂತ ಅಂದಾಗ ಅಷ್ಟೊತ್ತಿಗೆ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ರಾಧಾ ಬಂದು ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಹೇಳ್ತಾ ಇದ್ರು, ಇಲ್ಲಿ ನೋಡಿದರೆ ಆ ರೀತಿ ಕಾಣಿಸ್ತಿಲ್ವಲ್ಲ ಅಂತ ಕೃಷ್ಣನ್ ನೋಡಿಕೊಂಡು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಹಾಗೆ ಅಟೆಂಡೆನ್ಸ್ ರಿಜಿಸ್ಟರ್ ಎಲ್ಲ ಸ್ಕ್ಯಾನ್ ಆಗಬೇಕು ಅಂತ ಹೇಳ್ದಲ್ಲ, ಅದೆಲ್ಲ ಆಗಿದೆ ಅಂತ ಅಂದಾಗ, ಹೌದಾ ಅದಕ್ಕೆ ದಟ್ಸ್ ಗುಡ್. ಹಾಗೆ ಓಕೆ ಕೃಷ್ಣ, ಡನ್ ಫಾರ್ ದ ಡೇ, ನೀನು ಟ್ರಾವೆಲಿಂಗ್ ಇದೆಯಾ, ಸುಸ್ತಾಗಿದೆಯಾ ಅಂತ ಅನ್ಸುತ್ತೆ, ಓಕೆ ಬಾಯ್ ಅಂತ ಅಂದಾಗ ಬಾಯ್ ಅದಕ್ಕೆ ಅಂತ ಲ್ಯಾಪ್ಟಾಪ್ ಆಫ್ ಮಾಡ್ತಾ ಇರ್ತಾನೆ. ಹಾಗೆ ಮೀಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಇನ್ನೊಂದು ಕಡೆ ಊರ್ಮಿಳ ಸಿಕ್ಕಾಪಟ್ಟೆ ಟೆನ್ಷನಿಂದ ಗೋಬಿಗಳು ಅಲ್ಲಿ ಏನು ಮಾಡಿದ್ರು ಏನೋ ಒಂದು ಗೊತ್ತಾಗ್ತಿಲ್ಲ, ಫೋನೇ ಮಾಡಲಿಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಇನ್ನೊಂದು ಕಡೆ ಮನೇಲಿ ಶರ್ಮಿಳಾ ಈ ನ್ಯೂಸ್ನ ಹೇಳಿದ್ರೆ ಪಕ್ಕ ನನಗೆ ಕೈ ತುಂಬ ದುಡ್ಡು ಸಿಗುತ್ತೆ ಅಂತ ಊರ್ಮಿಳನಿಗೆ ಫೋನ್ ಮಾಡ್ತಾ ಇರ್ತಾಳೆ. ಫೋನ್ ಮಾಡಿದ ತಕ್ಷಣ ಇವಳೊಬ್ಳು ಅಂತ ಅನ್ಕೋಬಿಟ್ಟು ನಾನು ಬಿಸಿ ಇದ್ದೀನಿ ಅಂತ ಅಂದಾಗ, ಅಯ್ಯೋ ಮೇಡಮ್ ಬ್ರೇಕಿಂಗ್ ನ್ಯೂಸು ಕಟ್ ಮಾಡಬೇಡಿ ಅಂತ ಅಂದಾಗ, ಅದೇನು ಬೇಗ ಹೇಳು ಅಂತ ಅನ್ಬೇಕಾದ್ರೆ, ಇವತ್ತು ಅತ್ತೆ ಮಾವ ಹಾಸ್ಪಿಟ್ಲಿಗೆ ಹೋಗಿದ್ರು, ಅಲ್ಲಿಂದ ಗೋಳು ಅಂತ ಅಂದ್ಕೊಂಡು ಮನೆಗೆ ಬಂದರು, ಆದರೆ ಒಂದು ಬ್ರೇಕಿಂಗ್ ನ್ಯೂಸ್ ತಂದಿದ್ರು, ಅದನ್ನು ನಾನೇ ಕಿವಿಯಾರೆ ಕಣ್ಣಾರೆ ಕೇಳಿಸ್ಕೊಂಡೆ ಅಂತ ಈ ಕಡೆ ಶರ್ಮಿಳಾ ಹೇಳ್ತಿರ್ಬೇಕಾದ್ರೆ, ನಿಮ್ಮ ಅತ್ತೆ ಮಾವನಿಗೆ ಏನಾದರೂ ಆದರೆ ನಾನೇನು ಮಾಡಬೇಕು, ಸುಮ್ಮನೆ ನಾನು ವರ್ಕ್ ಪ್ರೆಷರಲ್ಲಿದ್ದೀನಿ, ಟೆನ್ಷನ್ ಕೊಡಬೇಡ, ಫೋನ್ ಕಟ್ ಮಾಡು ಅಂತ ಊರ್ಮಿಳಾ ಬೈತಾ ಇದ್ದರೆ, ಅಯ್ಯೋ ಮೇಡಮ್ ಅದರಲ್ಲೇ ಇರೋದು ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಅಲ್ಲೇ ಇರೋದು ನ್ಯೂಸ್ ಅಂತ ಹೇಳ್ತಾ ಇರ್ತಾಳೆ.
ಅದು ನಮ್ಮ ಅತ್ತೆ ಮಾವನ ರಿಪೋರ್ಟ್ ಅಲ್ಲ, ಅದು ರಾಧಾ ರಿಪೋರ್ಟ್ ಅಂತ ಅಂದಾಗ ಇವಳಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಹೌದಾ, ಹಾಗಾದ್ರೆ ರಾಧಾ ರಿಪೋರ್ಟಿಗೆ ಏನಾಗಿದೆ ಅಂತ ಊರ್ಮಿಳ ಕೇಳ್ತಿರ್ಬೇಕಾದ್ರೆ ಅವಳಿಗೆ ಮಕ್ಕಳೇ ಆಗಲ್ವಂತೆ ಮೇಡಮ್, ಅವಳು ಗರ್ಭಕೋಶದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರೆ ಇವಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಇವತ್ತು ಶರ್ಮಿಳಾ ಹೇಳ್ತಾ ಇರ್ತಾಳೆ, ಅಲ್ಲ ಮೇಡಮ್, ಮನೆ ಸೊಸೆಗೆ ಮಕ್ಕಳಾಗಲ್ಲ ಅಂತ ಗೊತ್ತಿದ್ರು ಸಹ ನೀವು ಮನೇನ ತುಂಬಿಸ್ಕೊಂಡಿದ್ದೀರಲ್ಲ, ಇದು ಹಾಗಾದರೆ ಬ್ರೇಕಿಂಗ್ ನ್ಯೂಸ್ ಆಗಲಿಲ್ವಾ ನಿಮಗೆ ಅಂತ ಅನ್ಬೇಕಾದ್ರೆ ಗೊತ್ತಿರೋ ವಿಷಯನ ಎತ್ತಿರ್ಗ ಬರ್ಗ ಎಷ್ಟು ಸಲ ಹೇಳ್ತೀಯಾ ಅಂತ ಊರ್ಮಿಳಾ ಬೈತಾ ಇರ್ತಾಳೆ. ಹಾಗಾದರೆ ಮೇಡಮ್ ನನಗೆ ಡೈಮಂಡ್ ನೆಕ್ಲೆಸ್ ಸಿಗಲ್ವಾ ಅಂತ ಶರ್ಮಿಳಾ ಕೇಳ್ತಿರ್ಬೇಕಾದ್ರೆ ಗೊತ್ತಾಯ್ತು ತಾನೆ, ಯಾವ ನ್ಯೂಸ್ ನೀನು ಕೊಟ್ಟಿಲ್ಲ, ಫೋನ್ ಇಡು ಅಂತ ಅಂದಾಗ ಇರ್ರಿ ಮೇಡಮ್ ಒಂದು ನಿಮಿಷ, ಇನ್ನೊಂದು ಗುಡ್ ನ್ಯೂಸ್ ಹೇಳ್ತೀನಿ. ನಮ್ಮ ಅತ್ತೆ ಮಾವು ಹೋಗಿದ್ದ ಹಾಸ್ಪಿಟ್ಲಿಗೆ, ಕೀರ್ತಿ ಮತ್ತು ನೀತು ಬಂದಿದ್ರಂತೆ ಅಂತ ಅಂದಾಗ ಏನು ಅವರಿಬ್ಬರು ಏನು ಕಲ್ಲಿಗೆ ಬಂದಿದ್ರು ಅಂತ ಅಂದಾಗ ಅಲ್ಲೇ ಇರೋದು ಗುಡ್ ನ್ಯೂಸು. ಪಾಪ ನಿಮಗೆ ಮನೇಲಿ ಏನೇನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ ಅಲ್ವಾ, ಆಫೀಸಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಇದ್ದೀರಾ ಅಂತ ಅನ್ಬೇಕಾದ್ರೆ ಅದನ್ನೆಲ್ಲ ಬಿಟ್ಟಾಕು, ಪೀಟಿ ಕೇಳೋದನ್ನ ಬದಲು ಏನಾಯಿತು ಅಂತ ಹೇಳು ಅಂತ ಊರ್ಮಿಳಾ ಕೇಳ್ತಾ ಇರ್ತಾಳೆ. ಹಾಗೆ ಏನು ಗೊತ್ತಾ ವಿಷಯ ಮೇಡಮ್, ನಿಮ್ಮ ನೀತು ಇದ್ದಾರಲ್ಲ ಅವರು ಗರ್ಭಿಣಿ ಅಂತೆ ಅಂತ ಅಂದಾಗ ಈ ಕಡೆ ಊರ್ಮಿಳನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.